ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಜೋಳದ ರೊಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ತಿನ್ನೋದ್ರಿಂದ ಶುಗರು ಬಿ ಪಿ ಇರೋರಿಗೆಲ್ಲ ತುಂಬ ಒಳ್ಳೆಯದಿದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಜೋಳದ ರೊಟ್ಟಿ ಉತ್ತರ ಕರ್ನಾಟಕ ಕಡೆ ತುಂಬ ಫೇಮಸ್ಸು. ಇವಾಗ ಎಲ್ಲರಿಗೂ ಗೊತ್ತು ಜೋಳದ ರೊಟ್ಟಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಇದೇ ಥರ ನೀವು ಮನೆಯಲ್ಲಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಅರ್ಧ kg ನಾನು ಹಿಟ್ಟು ಬೀಸ್ಕೊಂಬಂದಿದ್ದೆ. ಇವಾಗ ನಾನು ಇಲ್ಲೇ ಕಲ್ಲ ಮೇಲೆ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ಒಂದು ಅರ್ಧದಷ್ಟು ನಾವು ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಸ್ವಲ್ಪ ಅರ್ಧ ಇದನ್ನು ನಾವು ಹಚ್ಚಕ್ಕೆ ತೆಗೆದಿಟ್ಬಿಟ್ಟು ನೀವು ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ನಿ. ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಡೈಲಿ ಒಂದೆರಡು ರೊಟ್ಟಿನಾದರೂ ತಿಂದ್ಬಿಟ್ಟು ಮೇಲೆ ಸ್ವಲ್ಪ ಅನ್ನ ತಿನ್ನಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಿರುತ್ತೆ. ಇವಾಗ ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಬಿಸಿನೀರು ಹಾಕಿ ತೋರಿಸ್ತೀನಿ ನೋಡಿ. ನಾವು ಒಂದು ಅರ್ಧ ಗ್ಲಾಸಷ್ಟು ನಾನು ಬಿಸಿನೀರು ಕಾಯಿಸ್ಕೊಂಡಿದ್ದೆ. ಇವಾಗ ನಾನು ಬಿಸಿನೀರು ಹಾಕ್ತಾಯಿದ್ದೀನಿ. ಹಿಟ್ಟು ಜಿಗಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಜಿಗಿ ಇಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ನೀರು ಹಾಕ್ಕೊಳ್ಳಿ. ನಾನು ಚೆನ್ನಾಗಿ ಸ್ವಲ್ಪ ನೀರು ಕುದಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಒಂದು ಈ ಥರ ಕಡ್ಚಿಗೆ ತೊಗೊಂಡ್ಬಿಟ್ಟು ನಾವು ಈ ಥರ ಹಿಟ್ಟು ಚೆನ್ನಾಗಿ ಕೈ ಸುಡುತ್ತಲ್ವ, ಅದಕ್ಕೆ ಈ ಥರ ನಾವು ಕಲಿಸ್ಕೊಂಡ್ಬಿಟ್ಟು ನೀಟಾಗಿ ಹದವಾಗಿ ಕಲಿಸ್ಕೊಂಡು ರೊಟ್ಟಿ ಬೆಳೆದ್ರೆ ಮಾತ್ರ ಸೂಪರಾಗಿರುತ್ತೆ. ಚಟ್ನಿ ಪುಡಿಗಳು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇವಾಗ ಇದನ್ನು ನಾನು ಕಲಿಸ್ಬಿಟ್ಟು ಇವಾಗ ನೀಟಾಗಿ ಕಡ್ಚಿಗೆ ತೆಗೆದು ಕೈಯಿಂದ ಕಲಿಸ್ತೀನಿ ನೋಡಿ. ಈ ಥರ ನಾವು ಬಿಸಿ ಇರುತ್ತಲ್ಲ ಹೀಗೆ ನಾವು ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ತಣ್ಣೀರು ಹಾಕೊಂಡು ನಾವು ಇದನ್ನು ಕಲಿಸ್ಬೋದು ನೋಡಿ. ಹೀಗೆ ಫಸ್ಟು ಬಿಸಿ ನೀರಲ್ಲೇ ಎಷ್ಟಾಗುತ್ತೆ ಸಾಧ್ಯ ನಿಮಗೆ ಬಿಸಿ ಇರುತ್ತೆ ನೋಡ್ಕೊಂಡ್ಬಿಟ್ಟು ನೀವು ಕಲಿಸ್ಬೋದು. ಇವಾಗ ಸ್ವಲ್ಪ ಇದಕ್ಕೆ ನಾವು ತಣ್ಣೀರು ಹಾಕೊಳ್ಳೋಣ. ನೋಡ್ಕೊಂಡು ಹಾಕೋಬೇಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಹಿಟ್ಟು ತೆಳ್ಳಗಾದರೆ ರೊಟ್ಟಿ ಬಡಿಯೋಕ್ಕೆ ಬರಲ್ಲ. ಇವತ್ತು ನಾನು ನಿಮಗೆ ಕೈಯಿಂದ ಬಡಿದು ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಲಟ್ಟಣ ಕಿಲೆ ಮಾಡಿ ತೋರಿಸ್ತೀನಿ. ಹದವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಸೋಣ ನೋಡಿ. ಈ ಥರ ನಾವು ಹದ ಆಗಿರ್ಬೇಕಿದು. ತುಂಬ ಚೆನ್ನಾಗಿದೆ ಹಿಟ್ಟು. ನಾವು ಎಷ್ಟು ಕಲಿಸ್ಕೊಂಡು ನೀಟಾಗಿ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಇದು ಬರುತ್ತೆ. ಬರಲಾರ್ದವರು ಮನೇಲಿ ಚಪಾತಿದು ಲಟ್ಟಣಿಕೆ ಇರುತ್ತಲ್ಲ, ಆ ಲಟ್ಟಣಿಕೆಲೇನೂ ಮಾಡ್ಬೋದು. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಲಟ್ಟಣಿಕೆಲೆ ಮಾಡಿ ತೋರಿಸಿದ್ದೀನಿ. ಹಿಂದಿನ ವಿಡಿಯೋದಾಗ ನಾನು ಲಟ್ಟಣಿಕೆಲೆ ತೋರಿಸಿದ್ದೀನಿ. ಬೇಕಾದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ದಾಗ ಹಿಂದಕ್ಕೆ ಹೋಗಿ ನೀವು ನೋಡ್ಬೋದು ನೋಡಿ. ಹಿಂಗಿರ್ಬೇಕು ಇಷ್ಟು. ಇವಾಗ ಇದನ್ನು ರೊಟ್ಟಿ ತಟ್ತೀನಿ. ಈ ರೊಟ್ಟಿ ತಟ್ಟೋದಾಗೆ ನಾವು ಹಂಚು ಕಾಯಕ್ಕೆ ಇಡಬೇಕು. ಚೆನ್ನಾಗಿ ಹಂಚು ಕಾಯಿದ್ರೆ ರೊಟ್ಟಿ ಸೂಪರಾಗಿ ಆಗುತ್ತೆ. ಇವಾಗ ನಾನು ರೊಟ್ಟಿ ತಟ್ತೀನಿ. ರೊಟ್ಟಿ ತಟ್ಟೋಕ್ಕಿಂತ ಮುಂಚೆ ಒಂದು ಚಂಬು ನೀರು ತೊಗೋಬೇಕು. ನೀರು ತೊಗೊಂಡ್ಬಿಟ್ಟು ಮನೇನ ಕಾಟನ್ ಬಟ್ಟೆ ಆಗಿರ್ಬೋದು, ಮಕ್ಕಳದ್ದು ಯಾವ್ದಾರ ಕಾಟನ್ ಬಟ್ಟೆ ಇದ್ದರೆ ಈ ಥರ ನಾವು ನೀರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು ನಾವು ರೊಟ್ಟಿ ತಟ್ತೀವಲ್ಲ ಆವಾಗ ಇದನ್ನು ಹಚ್ಚೋಕ್ಕೆ. ಇವಾಗ ನಾನು ಇದನ್ನು ರೊಟ್ಟಿ ತಟ್ಟಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಮಾತ್ರ, ಏನು ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಿಟ್ಟು ಕಲಿಸ್ಬಿಟ್ಟು ರೊಟ್ಟಿ ಬಡ್ದು ಸೂಪರಾಗಿರುತ್ತೆ. ಇದ್ರ ಜೊತೆಗೆ ನಾನು ಸಬ್ಬಸ್ಗಿ ಪಲ್ಯ, ಹೆಸರು ಕಾಳು ಹಾಕಿಬಿಟ್ಟು ನಾನು ಪಲ್ಯ ಮಾಡಿದ್ದೀನಿ. ನಿಮಗೆಲ್ಲ ಆಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಇಷ್ಟ ಉಂಡೆ ತೊಗೋಬೇಕು, ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು. ದಪ್ಪ ಆದರೆ ಏನು ಅಷ್ಟು ಚೆನ್ನಾಗಿರಲ್ಲ. ತೆಳ್ಳಗೆ ಮಾಡ್ಕೊಂಡು ತಿನ್ನಿ. ಬರಲಾರ್ದವರು ದಪ್ಪನೂ ಮಾಡ್ಕೋಬೋದು. ಬಿಸಿ ರೊಟ್ಟಿ ತಿಂದರೆ ಸಾಕು, ಸೂಪರಾಗಿರುತ್ತೆ. ತಟ್ಟೋದು ಈಜಿನೇ ಸೂಪರಾಗಿರುತ್ತೆ ನೋಡಿ. ನಿಧಾನಕ್ಕೆ ಜೋರಾಗೆ ತಟ್ಟಬಾರ್ದು, ನಿಧಾನನೇ ಈ ಥರ ತಟ್ಕೊಂಡ್ರೆ ಅದು ತಾನಾಗೆ ದೊಡ್ಡದಾಗುತ್ತೆ ರೊಟ್ಟಿ ನೋಡಿ. ಎಷ್ಟು ದೊಡ್ಡದು ಬೇಕಾದ್ರೆ ಹಂಚು ನೋಡ್ಕೊಂಡ್ಬಿಟ್ಟು ನಾವು ಹಂಚು ದೊಡ್ಡದಿದ್ರೆ ಇನ್ನೂ ದೊಡ್ಡದಾಗಿ ತಟ್ಕೋಬೋದು. ನಾನು ಹಂಚು ಒಂದು ಸ್ವಲ್ಪ ಮೀಡಿಯಮ್ ಆಗೈತಿ, ನಾನು ಇಷ್ಟು ಸಾಕು. ಇವಾಗ ನಾನು ಹಂಚಿಗೆ ಹಾಕಿ ತೋರಿಸ್ತೀನಿ ಬನ್ನಿ. ತಟ್ಟುವಾಗೇನೆ ಹಂಚು ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ. ಇವಾಗ ನಾನು ರೊಟ್ಟಿ ಇವಾಗ ಹಂಚು ಮೇಲೆ ಹಾಕ್ತೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಮಾತ್ರ ಸೂಪರಾಗಿರುತ್ತೆ. ಬಟ್ಟೆ ಏನು ತೊಗೊಂಡಿದ್ದೀವಲ್ಲ ಇದಕ್ಕೆ ಎಣ್ಣೆ ಹಾಕಕ್ಕೆ ಹೋಗಬಾರ್ದು. ಈ ಥರ ಬಟ್ಟೆ ತೊಗೊಂಡು ನೀಟಾಗಿ ಹಿಂಗೆ ಸವರ್ಬಿಟ್ಟು ನಾವು ಈ ರೊಟ್ಟಿನ ತಿರುವಾಕಬೇಕು. ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಮಾತ್ರ ಸಖತ್ತಾಗಿರುತ್ತೆ. ಜೋಳ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಇವಾಗಂತೂ ರೈಸ್ ತಿನ್ನೋ ಬದಲು ಜೋಳ, ರಾಗಿ ಹಿಟ್ಟು ಎಲ್ಲನೂ ನಾವು ತಿನ್ಕೋಬೋದು. ಸ್ವಲ್ಪ ಒಂದು ನಿಮಿಷ ಬೇಯಲಿ ನೋಡಿ. ಕೈಲೇನ ಈಸಿಯಾಗಿ ತಿರುವಾಕ್ಬೋದು. ಇದು ಕೈ ಸುಡುತ್ತೆ ಅನ್ನೋರಿದ್ರೆ ಮಾತ್ರ ಕಡ್ಚಿಗೆ ತೊಗೊಂಡು ನೀವು ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಜೋಳದ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ. ಡೈಲಿ ಈ ಥರ ಒಂದು 4-5 ರೊಟ್ಟಿ ಮಾಡ್ಕೊಂಡು ತಿಂದು ನೋಡಿ ನೀವು ಹೇಗಿರುತ್ತೆ ಆರೋಗ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಅದು ಬೇಯಲಿ ನೋಡಿ. ಇವಾಗ ನಾವು ಇದನ್ನು ರೊಟ್ಟಿ ತಿರ್ಬೇಕನ
ನೋಡಿ ಎಷ್ಟು ಚೆನ್ನಾಗಿ ಬೇಯ್ತೈತೆ ಅಂದ್ರೆ ಸೂಪರಾಗಿರುತ್ತೆ. ಇದು ರೊಟ್ಟಿ ಮಾತ್ರ ಸಖತ್ತಾಗಿರುತ್ತೆ. ಈ ಥರನೇ ನಾವು ಕಣ್ಣು ಬರುವಂಗೆ ನಾವು ಬೇಯಿಸ್ಕೊಂಬಿಟ್ಟು ನಾವು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಜೊತೆಗಂತೂ ಸ್ವಲ್ಪ ಎಣ್ಣೆನೋ ತುಪ್ಪನ ಹಾಕ್ಕೊಂಡು ಚಟ್ನಿ ಪುಡಿಗಳು ಹಾಕ್ಕೊಂಡು ತಿಂದ್ರಂತೂ ಮಸ್ತಾಗಿರುತ್ತೆ. ಇವಾಗ 2 ಸತಿ ನಾವು ಹೀಗೆ ಬೇಯಿಸ್ಕೊಳ್ಳೋಣ. ಎರಡೂ ಕಡೆ ನಾವು ಈ ಥರ ಬೇಯಿಸ್ಕೊಂಡ್ಬಿಟ್ಟು ಬಿಸಿ ಬಿಸಿ ರೊಟ್ಟಿಗಳು ಮಾಡ್ಕೊಂಡು ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಇದೇನಪ್ಪ ಸೀದೋಗುತ್ತೆ ಅಂತ ಅನ್ನಂಗಿಲ್ಲ. ಸ್ವಲ್ಪ ಈ ಥರ ಕಣ್ಣು ಬಂದ್ರೇ ರೊಟ್ಟಿ ಚೆನ್ನಾಗಿರೋದು. ಇಷ್ಟೊಂದಲ್ಲ, ಸ್ವಲ್ಪ ಬರಬೇಕು ಅಷ್ಟೇ, ಮೀಡಿಯಮಾಗಿ. ಜಾಸ್ತಿ ಹಂಚು ಕಾಯ್ದಿತ್ತಲ್ಲ ಅದಕ್ಕೆ ಹಂಗಿದೆ. ಇವಾಗ ಇನ್ನೊಂದು ರೊಟ್ಟಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ. ಇವಾಗ ರೊಟ್ಟಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಇವಾಗ ನಾನು ತೆಗಿತಾಯಿದ್ದೀನಿ ನೋಡಿ. ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದಾವಂತ ರೊಟ್ಟಿ ನೀವೇ ನೋಡ್ತಾ ಇದ್ದೀರಾ. ಇವಾಗ ನಾನು ನಿಮಗೆ ಸರ್ವ್ ಮಾಡಿ ತಟ್ಟೆಗೆ ತೋರಿಸ್ತೀನಿ ನೋಡಿ. ಎಷ್ಟು ಬೆಣ್ಣೆ ಥರ ಇರುತ್ತೆ ರೊಟ್ಟಿ, ಮಾತ್ರ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತಟ್ಟೆಗೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ, ಬನ್ನಿ ನೋಡಿ. ಒಂದು ತಟ್ಟೆ ಇಟ್ಕೋಬೇಕು. ತಟ್ಟೆ ಇಟ್ಕೊಂಡ್ಬಿಟ್ಟು ನಾನು 2 ಜೋಳದ ರೊಟ್ಟಿ ನಾನು ಊಟಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದ್ರ ಜೊತೆಗೆ ನಾನು 2 ಥರ ಪಲ್ಯ ಮಾಡಿದ್ದೆ, ಪಲ್ಯನೂ ಹಾಕ್ತಾಯಿದ್ದೀನಿ. ಹೆಸರು ಕಾಳು ಪಲ್ಯ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ, ಸೂಪರಾಗಿರುತ್ತೆ. 2 ಥರ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಇದು ನೋಡಿ ಕಡಲೆಬೇಳೆ ಚಟ್ನಿ ಪುಡಿ, ಅದು ತುಂಬ ಚೆನ್ನಾಗಿರುತ್ತೆ. ಇದು ಅಗಸಿ ಹಿಂಡಿ, ಇದು ಶೇಂಗಾ ಹಿಂಡಿ. ಇವೆಲ್ಲನೂ ಹಚ್ಕೊಂಡು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ರೊಟ್ಟಿಗೆ ಮಾತ್ರ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಹೈ ಲೆವೆಲ್ ಇರುತ್ತೆ ಇದು. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಚ್ಕೊಂಡು ತಿಂದು ನೋಡಿ ನೀವು ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನೀವು ಮೊಸರು ಹಾಕ್ಕೊಂಡ್ಬಿಟ್ಟು ರೊಟ್ಟಿ ತಿಂದರೆ ಸೂಪರಾಗಿರುತ್ತೆ. ಈ ಥರ ರೊಟ್ಟಿ, ನಾನು ಜೋಳದ ರೊಟ್ಟಿ ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.